ನಮ್ಮ ಮಮ್ಮಿ ಬಿರಿಯಾನಿ ಮಾಡ್ತಿದ್ದಾರೆ ಅಂದ್ರೆ ಒಂಥರ ಖುಷಿ ಆಗುತ್ತೆ. ತಿಂತ್ಯಾ? ಖಾರ ಅನ್ನೋದು. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ಸೂಪರ್ಬ್ ಆಗಿದ್ದೀನಿ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾವು ಶೃಂಗೇರಿಯಿಂದ ಬಂದಿದ್ದೆ ಬೆಳಗಿನ ಜಾವ 5 ಗಂಟೆ ಆಗಿದ್ದರಿಂದ ಇನ್ನೂ ನಿದ್ದೆ ಅಂತೂ ಎಳೀತಾ ಇತ್ತು. ನಿದ್ದೆ ಮಾಡಬೇಕಂತ ಹೇಳಿ ನಾವು ಒಂದು 8-9 ಗಂಟೆವರೆಗೂ ಫುಲ್ ನಿದ್ದೆ ಮಾಡಿದ್ವಿ. ಅದಾದಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಹೇಳ್ಬಿಟ್ಟಿದ್ದೆ ನಮ್ಮ ಡ್ಯಾಡಿಗೆ ಫ್ರೂಟ್ಸ್ ಏನಾದ್ರು ತೊಗೊಬರ್ನಿ ಅಂತ ಹೇಳಿ. ಸೊ ನಮ್ಮ ಡ್ಯಾಡಿ ಮೈ ಫೇವ್ರೆಟ್ ಸ್ಟಾರ್ ಫ್ರೂಟ್ಸ್ ತಂದಿದ್ರು. ನಾನಂತೂ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಅಂದರೆ ತುಂಬ ದಿನ ಆಗಿತ್ತು ತಿಂದಿ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಖುಷಿ ಆಯ್ತು ಅಷ್ಟೇ. ನನಗಂತೂ ತುಂಬ ದೊಡ್ಡ ಆಸೆ ಕನಸಂತೇನಿಲ್ಲ ಇದೆ, ಬಟ್ ಈ ಥರ ಚಿಕ್ಕ ಪುಟ್ಟ ವಿಷಯದಲ್ಲಿ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇವಾಗ ಸ್ಟಾರ್ ಫ್ರೂಟ್ಸ್ ಹೋಗಿ ತಿಂತೀಯಾ? ನಾನು ತಿನ್ಕೊಳ್ಳ. ಅದಾದಮೇಲೆ ನಾನು ನನ್ನ ಮಗ ಇಬ್ಬರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಕುತ್ಕೊಂಡಿದ್ವಿ ಟಿ ವಿ ನೋಡಿಕೊಂಡು. ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿ ಈ ಥರ ABCD ಬೋರ್ಡ್ ತೊಗೊಂಡಿದ್ವಲ್ಲ, ಅದನ್ನು ನಾನೊಂದು 2 ಸತಿ ಅರೇಂಜ್ ಮಾಡಿ ತೋರಿಸ್ದೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ನಾನೇ ಮಾಡ್ತೀನಿ ಅಂತೇಳಿ ನನ್ನ ಮಗನೂ ಸಖತ್ತಾಗಿ ಅರೇಂಜ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅಲ್ಲೇ ಬಂಗಾರಿ. ನೆಕ್ಸ್ಟ್ ವಾವ್. ನೆಕ್ಸ್ಟ್ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಮಲಗಿದ್ದು ನಾವು ಎದ್ದಿದ್ದೆ ಸಂಜೆ. ಎದ್ದು ನೋಡ್ತೀವಿ ಸಂಜೆ ಆಗ್ಬಿಟ್ಟಿದ್ದೆ. ಅಯ್ಯೋ ದೇವ್ರೆ, ಇಷ್ಟೊತ್ತಾಗ್ಬಿಟ್ಟಿದ್ಯಾ ಅಂತೇಳಿ ನಮಗೆ ಶಾಕ್ ಆಗೋಯ್ತು. ಯಾಕಂದರೆ ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀವಿ. ಆಚೆ ಚಳಿ ಬೇರೆ ಇತ್ತಲ್ವ, ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿದ್ದೆ. ನಿದ್ದೆ ಮಾಡಿದ್ವಿ. ಸರಿ ಆಚೆ ಹೋಗೋಣ ಅಂತ ಬಂದು ನೋಡಿದ್ರೆ ಮಳೆ ಇನ್ನೂ ಹನಿತಾನೇ ಇತ್ತು. ಸರಿ ಬಿಡು, ಈ ಮಳೆ ನಿಲ್ಲ ಥರ ಕಾಣಿಸಲ್ಲ ಅಂತೇಳಿ ಒಂದು ಛತ್ರಿ ಇಟ್ಕೊಂಡು ಬಂದ್ಬಿಟ್ಟೆ ಆಚೆ. ಆದರೆ ನನಗಂತೂ ಮಳೇಲಿ ನೆನೆಯೋದಂದರೆ ತುಂಬ ಇಷ್ಟ. ಒಂಥರ ಖುಷಿ ಅದರಲ್ಲಿ. ಸ್ವಲ್ಪ ಅನಿತಿತ್ತು ಅಂತೇಳಿ ಸ್ವಲ್ಪ ಈ ಥರ ಆಟ ಆಡಿಕೊಂಡು ಹೋಗ್ತಾ ಇದ್ದೆ. ಯಾವ ಹುಡುಗಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಮಳೇಲಿ ನೆನೆಯೋದಂದರೆ. ಅದರಲ್ಲೂ ಮಳೆ ಬರುವಾಗ ಐಸ್ ಕ್ರೀಮ್ ತಿನ್ನೋದಂತೂ ಇನ್ನೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ಲು. ಆದರೆ ಅದನ್ನು ಮಾಡೋಕ್ಕೋಗಲ್ಲ, ಯಾಕಂದರೆ ಅದ್ರ ಎಫೆಕ್ಟು ಹಂಗೆ ಸಖತ್ತಾಗಿರುತ್ತೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಬೆಂಗಳೂರಂತೂ ಎಲ್ಲ ವೆದರ್ಗಳು ಸೂಪರು. ಇದು ಹೇಟ್ ಅನ್ನೋದೇ ಇಲ್ಲ. ನನಗಂತೂ ಎಲ್ಲ ಸೀಸನು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಮಳೆ ಬಂದಾಗಂತೂ ಸಕ್ಕತ್ತಾಗಿರುತ್ತೆ. ಆಚೆ ಎಲ್ಲ ಬರೋದಕ್ಕೆ ಏನಾದರೂ ಬಿಸಿ ಬಿಸಿ ಚಾಟ್ಸ್ ತಿನ್ಕೊಂಡು ಹೋಗ್ಬೇಕಂತೂ ಸಕ್ಕತ್ತಾಗಿರುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಬಂದು. ಇವತ್ತಿನ ಸ್ಪೆಷಲ್ ಏನಂದರೆ ನಮ್ಮ ಮಮ್ಮಿ ಬಿರಿಯಾನಿ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ಅಂತೂ ಸಕ್ಕತ್ತಾಗಿ ಬಿರಿಯಾನಿ ಮಾಡ್ತಾರೆ. ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಹಾಗೆ ಈ ಚಳಿಲಿ ಬಿರಿಯಾನಿ ಮಾಡ್ತಿದ್ದಾರೆ ಅಂದರೆ ಒಂಥರ ಖುಷಿಯಾಗಿದೆ. ನಮ್ಮ ಪಾಪಗೂ ಸಕ್ಕತ್ ಇಷ್ಟ ನಮ್ಮ ಮಮ್ಮಿ ಬಿರಿಯಾನಿ ಮಾಡೋದಂದರೆ. ಸೊ ಬನ್ನಿ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ನಾನು ಶೇರ್ ಮಾಡ್ಕೊತೀನಿ. ನಮ್ಮ ಮಮ್ಮಿ ಮಾಡೋದನ್ನ ನಾನು ಮಾಡೋದಲ್ಲ. ಬನ್ನಿ. ಆ್ಯಕ್ಚುಲಿ ನಮ್ಮ ಪಾಪುನ ಮನೇಲೆ ಮಲಗಿಸ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅವನೇನಾದ್ರು ಎದ್ದಿದ್ರೆ ನನ್ನಂತೂ ಬಿಡ್ತಾ ಇರಲಿಲ್ಲ. ಅಮ್ಮ ನಾನು ಬರ್ತೀನಿ ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ಯಾನು. ಅದಕ್ಕೆ ಅವ್ನ ಮನೆಗೆ ಇರೋ ಟೈಮಲ್ಲೇ ಹೋಗಿ ತಂದುಬಿಡೋಣ ಅಂತೇಳಿ ಚಿಕನ್ ತೊಗೊಂಬರಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಮನೇಲಿ ತಮ್ಮಂದಿರು ಡ್ಯಾಡಿ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರಲ್ವ, ಸೊ ಮನೇಲಿ ಯಾರೂ ಇರಲಿಲ್ಲ. ಅದಕ್ಕೆ ನಾನೇ ಚಿಕನ್ ತೊಗೊಂಬರಕ್ಕೆ ಹೋದೆ. ಇದೆಲ್ಲ ನನಗೇನು ಹೊಸ್ತಲ್ಲ. ನಾನು ಫಸ್ಟಿಂದನೂ ನಾನು ಚಿಕನ್ ತೊಗೊಂಬರೋದು ರೂಢಿ ಇದೆ. ಸೊ ಅದೆಲ್ಲ ಏನು ಅನ್ಸಲ್ಲ.
ಮನೆಗೆ ಬಂದು ನೋಡ್ತೀನಿ ನನ್ನ ಮಗ ಇನ್ನೂ ಎದ್ದೇ ಇರಲಿಲ್ಲ. ಅವನಂತೂ ಇನ್ನೂ ಫುಲ್ ನಿದ್ದೆಲೇ ಇದ್ದ. ಸರಿ ಅಂತೇಳಿ ಸುಮ್ಮನೆ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮಮ್ಮಿ ಬೆಳ್ಳುಳ್ಳಿ ಬಿಡಿಸ್ಕೊ ಅಂತ ಅಂದರು. ನಮಗಂತೂ ಬಿರಿಯಾನಿ ಮಾಡ್ತಿದ್ದಾರೆ ಅಂದರೆ ಬೆಳ್ಳುಳ್ಳಿ ಬಿಡಿಸೋದೇ ದೊಡ್ಡ ಕಷ್ಟ ನಮಗೆ. ಯಾಕಂದರೆ ಅದು ತುಂಬ ಬಿಡಿಸ್ಬೇಕು, ನಮ್ಮ ಮಮ್ಮಿಗೆ ನೀಟಾಗಿ ಬಿಡಿಸ್ಕೊಡ್ಬೇಕು, ಅದು ಕೈಯೆಲ್ಲ ಉರಿಯುತ್ತೆ ಅಂತೇಳಿ ಅದೊಂದು ಬೇಜಾರು. ಆದರೆ ನಮ್ಮ ಮಮ್ಮಿ ಬಿರಿಯಾನಿ ಮಾಡೋದ್ರಲ್ಲಿ ಸಖತ್ ಫೇಮಸ್ಸು. ನಮಗಂತೂ ಅದರ ಎಷ್ಟು ಸತಿ ಟ್ರೈ ಮಾಡಿದ್ರೂ ಮಾಡೋಕ್ಕೆ ಬರಲ್ಲ, ಆ ಥರ ಟೇಸ್ಟಲ್ಲಿ ಮಾಡೋಕ್ಕೆ ಬರಲ್ಲ. ಯಾವಾಗ ಮಾಡಿದ್ರು ಒಂದೇ ಟೇಸ್ಟ್ ಕೊಡ್ತಾರೆ. ಅದೊಂದು ಆಶ್ಚರ್ಯ, ಹೆಂಗೆ ನಮ್ಮ ಮಮ್ಮಿ ಯಾವಾಗಲೂ ಒಂದೇ ಥರ ಮಾಡ್ತಾರೆ. ಎಷ್ಟು ಜಾಸ್ತಿ ಮಾಡಲಿ ಕಡಿಮೆ ಮಾಡಲಿ ಒಂದೇ ಥರ ಟೇಸ್ಟ್ ಇರುತ್ತೆ. ಅದೊಂದು ನಾನು ಕಲಿಬೇಕಂತ ಅನಿಸುತ್ತೆ. ಮಲಗಿತ್ತು ಮಗು, ಇವಾಗ ಅದು ಬತ್ತು. ಏನಪ್ಪ ಅದು ಎಕ್ಸ್ಪ್ರೆಷನ್ ನಿಂದ? ಮತ್ತೆ ಮಾಡು, ಮತ್ತೆ ಮಾಡು. ನೋಡ್ದಾ, ಜಸ್ಸುನು ಪೋಸ್ಟ್ ಕೊಡ್ತಾನೆ ವಿಡಿಯೋಗೆ. ಜಸ್ಸುನು ಪೋಸ್ಟ್ ಕೊಡ್ತಾನೆ ವಿಡಿಯೋಗೆ. ಪಾಚ್ ಕೂಚ್ತೀಯ ಮೇಲೆ? ಸ್ವಲ್ಪ ಕೂಚು, ನಾನು ಬೆಳ್ಳುಳ್ಳಿ ಬಿಡಿಸ್ಕೊತೀನಿ. ಓಕೆನಾ? ಪ್ಲೀಸ್ ಕುತ್ಕೊಳ್ಳಲ್ಲ? ತಿಂತ್ಯಾ? ನಾನು ಬರೀ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಷ್ಟಲ್ಲೇ ನಮ್ಮ ಮಮ್ಮಿ ಎಲ್ಲ ಮಸಾಲೆನೂ ರೆಡಿ ಮಾಡ್ಕೊಂಬಿಟ್ರು. ತುಂಬ ಸಿಂಪಲ್ ಮಸಾಲೆ, ಹಾಗೆ ತುಂಬ ಈಸಿಯಾಗಿ ಮಾಡ್ಕೋಬೋದಾದಂತಹ ಬಿರಿಯಾನಿ ಅಂದರೆ ಇದು. ಒಗ್ಗರಣೆಗೆ ಟೊಮೆಟೊ ಹಾಗೆಯೇ ಈರುಳ್ಳಿ ಹಾಗೆ ಪುದೀನ ಸೊಪ್ಪು ಬಂದು ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಿದ್ರು, ಬಟ್ ಪಾಪು ತಿನ್ನೋದ್ರಿಂದ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಿಲ್ಲ. ಹಾಗೆ ರುಬ್ಕೊಳ್ಳೋದಕ್ಕೆ ಮಸಾಲೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಗೆಯೇ ಮಸಾಲ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ಟಾರ್ ಹೂ ಮತ್ತು ಇನ್ನೊಂದೇನಪ್ಪ ಸೋಂಪು ಅದೆಲ್ಲ ಹಾಕ್ಕೊಂಡಿದ್ದಾರೆ. ಮೇನಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇದ್ರೂ ಒಂಥರ ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿ ಜಾಸ್ತಿ ಇರಬೇಕು, ಆವಾಗ ಹುಡಿಯಾಗಿ ಟೇಸ್ಟಿಯಾಗೂ ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ. ಅದಾದಮೇಲೆ ಸಣ್ಣಕ್ಕೆ ಹಚ್ಕೊಂಡಿರೋದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಅದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆಲ್ರೆಡಿ ಇಲ್ಲಿ ಮಸಾಲೆನೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಮೇನಾಗಿ ಪುದೀನ ಸೊಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದು ರುಬ್ಕೊಂಡು ಬರೀ ಪುದೀನ ಸೊಪ್ಪನ್ನೇ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದ್ರೆ ಸಕ್ಕ ಟೇಸ್ಟ್ ಕೊಡುತ್ತೆ ಅದು. ಬಿಸಿ ವಾಸನೆ ಹೋಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಡ್ರೈ. ಹಾಗೆ ನಮ್ಮ ಮಮ್ಮಿ ಬಿರಿಯಾನಿಗೆ ಕಂಪಲ್ಸರಿಯಾಗಿ ಯೂಸ್ ಮಾಡೋದಂದರೆ ಹಸಿ ಬಟಾಣಿ. ಇದು ಯಾವಾಗಲೂ ಮನೇಲಿ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಲೇ ಇಲ್ಲ ಅನ್ನಂಗಿಲ್ಲ, ಯಾಕಂದರೆ ಬಿರಿಯಾನಿ ಯಾವಾಗಾದರೂ ಮಾಡ್ತಾನೆ ಇರ್ತೀವಲ್ವ, ಸೊ ಸ್ಟಾಕ್ ಇಟ್ಕೊಂಡಿರ್ತಾರೆ. ಹಾಗೆಯೇ ಅದರಿಂದ ಒಂದು ರಿಚ್ ಟೇಸ್ಟ್ ಕೊಡುತ್ತೆ ಅನ್ನೋದ್ರಿಂದ ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ಪುದೀನ ಸೊಪ್ಪು ಹಸಿ ವಾಸನೆ ಎಲ್ಲ ಹೋದ್ಮೇಲೆ, ಅಂದರೆ ಅಲ್ಲಿವರೆಗೂ ಹುರ್ಕೊಂಡು ಅದಾದಮೇಲೆ ತೊಳೆದಿರೋ ಚಿಕನ್ನ ಹಾಕಬೇಕು. ಅದಾದಮೇಲೆ ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು, ಅಂದರೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಚಿಕನ್ನ ತಿರುಗಿಸ್ಬೇಕು. ಹಾಗೆಯೇ ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಸಾಲ್ಟ್ ಹಾಕೊಳ್ಳೋದು.
ನಾನಿಲ್ಲ ವೇಸ್ಟ್ ಮಾಡಬೇಡ. ಚಿಕನ್ನ ಬೇಯಕ್ಕಿಟ್ಟು ಈ ಕಡೆ ತೆಂಗಿನ ಹಾಲು ತಗೋತಿದ್ದಾರೆ. ಅಂದರೆ ಬರೀ ತೆಂಗಿನಕಾಯಿಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು. ಅದಾದಮೇಲೆ ಅದ್ರದ್ದು ತರಿ ಏನಿರುತ್ತಲ್ಲ ಅದನ್ನು ಸೋಸ್ಕೊಳ್ಳೋದು ಅಷ್ಟೇ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ವ ಇದು. ಜಸ್ಟ್ ತೆಂಗಿನ ಹಾಲು ತಗೊಳ್ಳೋದು. ಒಂದು 5 ನಿಮಿಷ ಒಗ್ಗರಣೆ ಜೊತೆಗೇನೆ ಚಿಕನ್ನ ಬೇಯಕ್ಕೆ ಬಿಟ್ಟು ಅದಾದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಏನಿರುತ್ತೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೇನೆ ಹಸಿಮೆಣ್ಸಿಕಾಯಿ ಏನಿರುತ್ತೋ ಅದನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು. ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಕ್ಕೆ ಬಿಡಬೇಕು. ಯಾಕಂದರೆ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗ್ಬೇಕಲ್ವ, ಅದರಿಂದ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಬೇಯಿಸ್ಬೇಕು. ಅದು ಬೇಯಬೇಕಾ? ಟೊಮೆಟೊ ಹಾಕಿದ್ಮೇಲೂ ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. ಯಾಕಂದರೆ ಟೊಮೆಟೊ ರಸ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅಂದರೆ ಚೆನ್ನಾಗಿ ಹುಳಿಯಾಗಿ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಅದರಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅದಾದಮೇಲೆ ಬಿರಿಯಾನಿಗೆ ಮೇನಾಗಿ ಬಿರಿಯಾನಿ ಮಸಾಲ, ಅಂದರೆ ಆಚೆ ಚಿಕನ್ ಬಿರಿಯಾನಿ ಮಸಾಲ ಬೇರೆ ಎಲ್ಲ ಯಾವುದೂ ಇಲ್ಲ. ಆಚೆ ಚಿಕನ್ ಬಿರಿಯಾನಿ ಮಸಾಲಾನ ಒಂದು 2 ಪ್ಯಾಕೆಟ್ ಹಾಕೋತಿದ್ದಾರೆ. ಅಂದರೆ 1 kg ಅಕ್ಕಿಗೆ 2 ಪ್ಯಾಕೆಟ್ ಅಂತ ನಮ್ಮ ಮಮ್ಮಿ ಮೆಜರ್ಮೆಂಟ್ ತೊಗೋತಾರಂತೆ. ಹಾಗೆ 2 ಪ್ಯಾಕೆಟ್ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಜಾಸ್ತಿನೂ ಹಾಕೋಬಾರ್ದು ಮೊಸರನ್ನ, ಸ್ವಲ್ಪ ಮೊಸರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೇಕು. ಅಂದರೆ ನಾವು ಎಷ್ಟು ಖಾರ ತಿನ್ನೋಕೆ ಇಷ್ಟಪಡ್ತೀವೋ ಅದ್ರ ತಕ್ಕನಂಗೆ ಚಿಲ್ಲಿ ಪೌಡರ್ನ ಹಾಕೋಬೇಕು. ಮಸಾಲೆ ಪುಡಿಗಳನ್ನೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ನಾವಿಲ್ಲಿ ಏನೇ ಮಸಾಲೆ ಹಾಕಿದ್ರೂ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ನಿಂದ. ನನಗಂತೂ ಈ ಮಸಾಲೆ ಈ ಥರ ಉರಿವಾಗ ಅದ್ರ ಘಮ ಬರ್ತಾ ಇರೋದ್ರಿಂದ ಯಾವಾಗ ನಾವು ಬಿರಿಯಾನಿ ಮಾಡುತ್ತೋ ಅಂತ ವೇಟ್ ಮಾಡ್ಕೊಂಡು ನಿಂತಿದ್ದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸಪ್ರೇಟಾಗಿ ಬಿಡಿಸಿಟ್ಕೊಂಡಿದ್ದಾರೆ. ಯಾಕಂದರೆ ಲಾಸ್ಟಲ್ಲಿ ಇದನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೊತ್ತಂಬರಿ ಪುದೀನನ ಯೂಸ್ ಮಾಡ್ಕೋತಾರೆ ಲಾಸ್ಟಲ್ಲಿ. ಇಲ್ಲಿ ಬಿರಿಯಾನಿಗೆ ಯೂಸ್ ಮಾಡ್ತಾ ಇರೋದು ಬುಲೆಟ್ ರೈಸು. ಇದನ್ನು ನಮ್ಮ ಮಮ್ಮಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಟಿರ್ತಾರೆ. ಚೆನ್ನಾಗಿ ನೆಂದರೆ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟೇ ನೆನೆಸಿಟ್ಟು ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ಮೇಲೆ ಅಕ್ಕಿ ಹಾಕ್ತಾರೆ, ನೆನೆಸಿರೋ ಅಕ್ಕಿನ. ಅಕ್ಕಿ ಹಾಕಿದ್ಮೇಲೆ ಈ ಥರ ನಿಧಾನ ಕಲಿಸ್ಕೋಬೇಕು, ಜೋರಾಗೆಲ್ಲ ಕಲಿಸ್ಬಾರ್ದು. ಯಾಕಂದರೆ ಅಕ್ಕಿ ತುಂಬ ನೆಂದಿರೋದ್ರಿಂದ ಬ್ರೇಕ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಿಧಾನಕ್ಕೆ ಈ ಥರ ಕಲಿಸ್ಕೋಬೇಕು. ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ತೆಂಗಿನ ಹಾಲನ್ನ ಹಾಕೋಬೇಕು. ಆ್ಯಕ್ಚುಲಿ ಇದನ್ನು ಅಳತೆ ಇಟ್ಕೋಬೇಕು. ಅಂದರೆ ನಾವು ಮೆಜರ್ಮೆಂಟಿಗೆ ಹೆಂಗೆ ಅಕ್ಕಿ ಲೋಟದಲ್ಲಿ ನೀರು ಹಾಕೋತೀವೋ ಹಾಗೇನೆ ಇದು 1 ಲೋಟ ಅಂತ ನಾವು ತೆಂಗಿನ ಹಾಲನ್ನ ಹಾಕೋಬೇಕು. ಜಾಸ್ತಿನೂ ಹಾಕೋಬಾರ್ದು ತೆಂಗಿನ ಹಾಲು. ಜಾಸ್ತಿ ಹಾಕೋತೀವಿ ತೆಂಗಿನ ಹಾಲು ನಮ್ಗೆ ಇಷ್ಟ ಅಂದರೆ ಅದಕ್ಕೂ ಮೆಜರ್ಮೆಂಟ್ ಇಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ತಣ್ಣೀರನ್ನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಅಂತಲೇ ಚೆನ್ನಾಗಿ ಕುದಿಸಿರೋ ನೀರನ್ನ, ಅಂದರೆ ಬಿಸಿ ನೀರನ್ನ ಹಾಕೊತಿರೋದು, ತಣ್ಣೀರು ಯೂಸ್ ಮಾಡಲ್ಲ. ಬಿಸಿನೀರು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಅಕ್ಕಿನ ತಿರುಗಿಸ್ಕೋಬೇಕು. ಅಂದರೆ ಮಸಾಲೆ ಎಲ್ಲ ನೀಟಾಗಿ ಬೆರೆತ್ಕೋಬೇಕಂತ ಚೆನ್ನಾಗಿ ತಿರುಗಿಸ್ಬೇಕಷ್ಟೇ. ತೋಚು ಏನಂತ ಯಾರು ತಂದ್ಕೊಟ್ಟಿದ್ದು?
ಕಾರ ಅದು ಕಾರನೇದು ಕೊಡು ತೋರ್ಸು. ಜೀಪ್ ಅದು ಕೊಡಿಲ್ ತೋರ್ಸು. ಇಲ್ಲಿ 3 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಒಂದು ರೇಷನಲ್ಲೇ ಹಾಕೊತಾ ಇದ್ದಾರೆ. ಅಂದರೆ ಅಕ್ಕಿ ನೆಂದಿರುತ್ತೆ, ಅದರಲ್ಲಿ 1 ಲೋಟ ಲೆಸ್ ಆಗುತ್ತೆ. ಹಾಗೆಯೇ ತೆಂಗಿನ ಹಾಲನ್ನು ಕೂಡ ಹಾಕಿರ್ತೀವಿ, ಅದೊಂದು ಲೆಸ್ ಆಗುತ್ತೆ ಅನ್ನೋದೊಂದು ಇದರಿಂದ 3 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಮೆಜರ್ಮೆಂಟಲ್ಲಿ ನಮ್ಮ ಮಮ್ಮಿ ನೀರು ಹಾಕ್ಕೊಂಡಿದ್ದಾರೆ ಅಷ್ಟೇ. ಹಾಗೆ ಇಲ್ಲಿ ಬಿರಿಯಾನಿಗೆ ಮೇನ್ ನಿಂಬೆಹಣ್ಣು, ಒಂದು ಪೂರ್ತಿ ನಿಂಬೆಹಣ್ಣು ರಸನ್ನು ಕೂಡ ಇಲ್ಲಿ ಹಾಕೋತಿದ್ದಾರೆ. ಹಾಗೆ ಜೊತೆಗೆ ಟೇಸ್ಟಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕೋಬೇಕು. ಅರ್ಧ ಗಂಟೆ ಸಾಕಾಗುತ್ತೆ ಅನಿಸುತ್ತೆ ಈ ಬಿರಿಯಾನಿ ರೆಡಿ ಆಗೋದಕ್ಕೆ. ತುಂಬ ಬೇಗನೆ, ತುಂಬ ಈಸಿಯಾಗಿ, ತುಂಬ ರುಚಿಯಾಗಿ ಬೇಕಂದರೆ ಈ ಬಿರಿಯಾನಿನ ಟ್ರೈ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ, ನಿಜ ನಿಮಗೆ ಇಷ್ಟ ಆಗುತ್ತೆ. ಇನ್ ಕೇಸ್ ಅದು ಹೇಗೆ ಬಂದ್ರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ಈ ಥರ ಒಂದು ಅರ್ಧ ಭಾಗ ಅಕ್ಕಿನ ಇದೇ ಥರ ಓಪನ್ ಕುಕ್ಕರಲ್ಲೇ ನಾವು ತಿರುಗಿಸ್ಕೊಂಡೇ ಬೇಯಿಸ್ಕೋಬೇಕು. ಹಾಗೆ ತಿರುಗಿಸ್ತಾನೆ ಎಷ್ಟು ಚೆನ್ನಾಗಿ ಅಕ್ಕಿ ಬೆಂದಿದೆ ನೋಡಿ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕೋಬೇಕು, ಫ್ಲೇವರ್ಗೋಸ್ಕರ ಅಷ್ಟೇ. ಆಲ್ಮೋಸ್ಟ್ 3/4 ಭಾಗ ನೀರನ್ನ ಅಕ್ಕಿ ಹೀರ್ಕೊಂಡಿದ್ದೆ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬರೀ 2 ವಿಜಿಲ್ ಕೂಗಿಸ್ಕೋಬೇಕು ಅಷ್ಟೇ. ಜಾಸ್ತಿ ಕೂಗಿಸಿದ್ರೆ ಸೀದೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ 2 ವಿಜಿಲ್ ಕೂಗಿಸ್ಕೋಬೇಕು. ವಿಜಿಲ್ ಹಾಕಿದ್ಮೇಲೆ ಯಾವಾಗ ಬಿರಿಯಾನಿ ಆಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಫೈನಲಿ ಬಿರಿಯಾನಿ ಈ ರೇಂಜಿಗೆ ರೆಡಿಯಾಗಿದೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ, ಬಿಫೋರ್ ಮದುವೆಗಿನ ಮುಂಚೆ ನಮ್ಮ ಮಮ್ಮಿ ಬಿರಿಯಾನಿ ದೇವಿ ಅಂತಲೇ ಹೆಸರಿಟ್ಬಿಟ್ಟಿದ್ರು. ಯಾಕಂದರೆ ಅಷ್ಟು ಹುಚ್ಚು ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ಅಂದರೆ. ಮಿಡ್ನೈಟಲ್ಲಿ ಯಾವಾಗ ಎದ್ದು ತಿಂತಿದ್ದೆ, ಅಷ್ಟು ಇಷ್ಟ. ಅದು ನಮ್ಮ ಮಮ್ಮಿ ಯಾವಾಗಲೂ ನೋಡ್ತಿದ್ರಲ್ವ, ಸೊ ಅದರಿಂದ ಬಿರಿಯಾನಿ ದೇವಿ ಅಂತ ಹೆಸರಿಟ್ಟಿದ್ರು. ಇದಾಗಿತ್ತು ನಮ್ಮ ಮಮ್ಮಿ ಸ್ಟೈಲಲ್ಲಿ ಸಖತ್ ಈಸಿಯಾಗಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ. ಸಾಕು ಆಮೇಲೆ ಹಾಕೋತೀವಿ, ಆಮೇಲೆ ಯಾರಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ನನಗೆ ಅದು ಹೇಗೆ ಬಂತು, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ 1 ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.